Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ಇವತ್ತು ಡೈಲಿ ವ್ಲಾಗ್ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಇವತ್ತಿಂದ ಬೆಳಗ್ಗೆಯಿಂದ ಸಾಯಂಕಾಲ ಏನೆಲ್ಲ ಮಾಡ್ತೀನಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ಸೊ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಇವತ್ತು ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ಆಫೀಸ್ಗೆ, ಸ್ವಲ್ಪ ಬೇಗ ಮೀಟಿಂಗ್ಸ್ ಎಲ್ಲ ಇದೆ ಅಂತ. ಸೊ ಹಾಗಾಗಿ ಸೊ ಬಂದು ನಾನು ಇನ್ನೂ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ವೀಡಿಯೋನ ಶುರು ಮಾಡೋಣ ಬನ್ನಿ. ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್. ಸೊ ಜಸ್ಟ್ ಇವಾಗ ತಾನೇ ಮನೆಗೆ ಬಂದೆ. ಸೊ ಟೈಮ್ ಎಷ್ಟಾಗಿದೆ ಗೊತ್ತಾ? 6:30. ಸೊ ಇವತ್ತು ಡೇ ಓಕೆ ಫೈನ್, ತುಂಬ ಚೆನ್ನಾಗಿತ್ತು. ಏನು ಅಷ್ಟೊಂದೆಲ್ಲ ವರ್ಸ್ಟಾಗಿತ್ತು ಅಂತೇನಿಲ್ಲ, ಚೆನ್ನಾಗಿತ್ತು. ಆ್ಯಂಡ್ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಇವತ್ತು ಕೂಡ ಅಷ್ಟೇ ಮಮ್ಮಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿಟ್ಟಿದ್ದಾರೆ. ನಾನು ಇವಾಗ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಕೆಲಸ ಆಗಿದೆ. ಪಾಪ ಮಮ್ಮಿಗೆ ಬೇರೆ ಹುಷಾರಿಲ್ಲ, ಜ್ವರ ಬಂದಿದೆ. ಆ್ಯಂಡ್ ಜ್ವರದಲ್ಲೂ ಇಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ಗ್ರೇಟ್. ಮಮ್ಮಿನೇ ಅಲ್ವಾ, ಅಮ್ಮಂದಿರು ಯಾವಾಗಲೂ ಅಮ್ಮಂದಿರನೇ. ಸೊ ಇವಾಗ ಅವ್ರಿಗೆ ರೆಸ್ಟ್ ಕೊಟ್ಟು ನಾನು ಕೆಲಸನ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡೋಣ ಡಿನ್ನರ್ಗೆ ಏನು ಮಾಡಬೇಕು, ಇಲ್ಲ ಡಿನ್ನರ್ ಕೂಡ ಮಾಡಿದ್ದಾರಾ, ಐ ಆಮ್ ನಾಟ್ ಶ್ಯೂರ್. ಸೊ ನಾನು ಸ್ವಲ್ಪ ಇವಾಗ ಫ್ರೆಶ್ ಅಪ್ ಆಗಿ ಏನು ಕೆಲಸ ಇದೆ ಅದನ್ನು ನೋಡೋಣ. ಹಾಯ್ ಮಮ್ಮಿ, ಹೆಂಗಿದ್ದೀರಾ? ಹೆಂಗಿದೆ ಇವಾಗ ಜ್ವರ? ಪರವಾಗಿಲ್ಲ. ನೀವು ಹಿಂಗೆ ಸೈಲೆಂಟ್ ಆಗೋದ್ರೆ ಹೆಂಗೆ? ಮನೇಲಿ ಕಳೆನೇ ಇರಲ್ಲ ಅಲ್ವಾ? ಯಾಕೆ ಜ್ವರ ಬಂದಿರೋದು ನಿಮಗೆ? ಕ್ಲೈಮೇಟ್ಗೆ ಅನಿಸುತ್ತೆ ಅಲ್ವಾ? ಓಕೆ, ಇವಾಗ ಆರಾಮಾಗಿದ್ದೀರಾ? ಓಕೆ, ಇವಾಗ ಕೆಲಸ ಏನು? ಆಲ್ಮೋಸ್ಟ್ ಎಲ್ಲ ಕೆಲಸ ನೀವೇ ಮಾಡಿಬಿಟ್ಟಿದ್ದೀರಾ. ಏನು ಮಾಡ್ಬೇಕು ಇವಾಗ? ಆಲ್ಮೋಸ್ಟ್ ಎಲ್ಲ ಕೆಲಸ ನೀವೇ ಮಾಡಿದ್ದೀರಾ. ಇವಾಗ ಏನು ಮಾಡ್ಬೇಕು ಕೆಲಸ? ನಾನು ಊಟ ಮಾಡೋದಷ್ಟೇನಾ? ಓಕೆ, ಎಲ್ಲ ಮಾಡಿದ್ದಾರೆ ಗೈಸ್. ಬಟ್ಟೆ ಎತ್ತಿಟ್ಟು, ಗುಡಿಸಿ, ದೀಪ ಹಚ್ಚಿ ಎಲ್ಲ ಕೆಲಸ ಮಾಡಿದ್ದಾರೆ. ಸೊ ನಾನು ಹೇಳಿದೆ ನಾನು ಬಂದು ಮಾಡ್ತೀನಿ ಅಂತ, ಬಟ್ ಆದರೂ ಮಾಡಿದ್ದಾರೆ. ಫೈನ್, ಇವಾಗ ಏನು ಕೆಲಸ ಮಾಡ್ಬೇಕು ಹೇಳಿ, ನಾನು ಮಾಡ್ತೀನಿ. ಫಸ್ಟ್ ಫ್ರೆಶ್ ಅಪ್ ಆಗಿ ಆಮೇಲೆ ಹೇಳ್ತೀನಿ ಏನು ಮಾಡಬೇಕು. ಹೌದಾ? ಓಕೆ ಫೈನ್. ನೀವು ಕಾಫಿ ಕುಡಿದ್ರಾ? ಕಾಫಿ ಬೇಡ, ಮತ್ತು ಟೀ ಬೇಕು. ಟೀ ಕುಡಿತೀರಾ? ಓಕೆ ಡನ್. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದು ನೆಕ್ಸ್ಟ್ ಕೆಲಸ ಏನು ಅಂತ ನೋಡೋಣ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್. ಇವಾಗ ಫ್ರೆಶ್ ಅಪ್ ಆಗಿ ನಾನು ನನ್ನ ಸ್ಕಿನ್ ಕೇರ್ ಎಲ್ಲನೂ ರೂಟೀನೆಲ್ಲ ಮುಗಿಸ್ಕೊಂಡು ಇವತ್ತು ಯಾಕೋ ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ. ಮೇ ಬಿ ಜಾಸ್ತಿ ಕೆಲಸ ಇತ್ತು ಇವತ್ತು. ಆ್ಯಕ್ಚುಲಿ ಕೆಲಸ ಮಾಡಿದ್ದಕ್ಕೋ ಅಥವಾ ಏನಕ್ಕೋ ಗೊತ್ತಿಲ್ಲ ನನಗೆ, ಬಟ್ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ. ನಂಗೆ ನಿದ್ದೆ ಮಾಡಿದ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ. ಸೊ ಆ ರೇಂಜಿಗೆ ನಂಗೆ ಟಯರ್ಡ್ ಆಗ್ತಿದೆ. ಸೊ ಇವಾಗ ಡಿನ್ನರ್ಗೆ ಏನು ಮಮ್ಮಿ? ಅನ್ನ ಸಾರು. ಡಿನ್ನರು ಆಯಿತಾ? ಮಾಡಿಬಿಟ್ಟಿದ್ದೀರಾ? ಓಕೆ ಡನ್. ಡಿನ್ನರು ಆಗೋಗಿದೆ. ಇನ್ನೇನು ಮಾಡೋದು ಕೆಲಸ? ಅನ್ನ ಸಾರು ರಸಮ್, ಚಕ್ಲಿ ಎಲ್ಲ ಮಾಡಿದ್ದಾರಂತೆ ನಮ್ಮಮ್ಮ. ಸೊ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿದೆ ನನಗೆ. ಬಟ್ ಅದಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಕೆಲಸ ಇದೆ. ಸೊ ಕೆಲಸ ಮುಗಿಸ್ಕೊಂಡು ಆ್ಯಂಡ್ ಆಮೇಲೆ ನಿಮ್ಮನ್ನೆಲ್ಲ ಮೀಟ್ ಆಗ್ತೀನಿ. ಸೊ ಗೈಸ್, ಅಡುಗೆನೂ ರೆಡಿ ಮಾಡಿಬಿಟ್ಟಿದ್ದಾರೆ. ಸೂಪರಾಗಿ ಬರ್ತಿದೆ ಗಮ್ಮ. ಏನು ಮಾಡಿದ್ದಾರೆ ತೋರಿಸ್ತೀನಿ. ಓಕೆ, ಮುಲ್ಲಂಗಿ ಬೇಳೆ ಸಾರು. ಇದು ರಸಮ್ ಅಂತೂ ನಮ್ಮಮ್ಮ ಸಖತ್ತಾಗಿ ಮಾಡ್ತಾರೆ. ನಮ್ಮಮ್ಮಿ ರಸಮ್ಮು ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನ್ ವೆಜ್ ಎಲ್ಲ ಮಾಡಿದಾಗ ನನಗೆ ರಸಮ್ ಸಾರೇ ನಾನು ಆ್ಯಕ್ಚುಲಿ ಮೆಣಸು ಸಾರು. ಹಾಂ, ಅದೇ ಬೇಳೆ ಸಾರು. ಹೆಂಗೆ ಕೂತ್ಕೊಂಡು ಹೆಂಗೆ ಮಾತಾಡ್ತಿದ್ದೀರಾ? ಅದು ಬೇಳೆ ಸಾರು, ಹೌದು ಗೊತ್ತು. ಬೇಳೆ ರಸಮ್ ಇವಾಗ ಮಾಡಿರೋದು. ಹಾಂ, ಅದು ಸಾರು ಅಂದರೆ ಒಬ್ಬಟ್ಟು ಸಾರು ಮಾಡ್ತೀವಲ್ವಾ? ಓಕೆ. ಸೊ ಅದು ಮಾಡಿರೋದು ಇವತ್ತು. ಓಕೆ. ಚಿಕನ್ ಎಲ್ಲ ಮಾಡಿದಾಗ ಮೆಣಸು ಸಾರು. ಓಕೆ, ಮೆಣಸು ಜೀರಿಗೆ ಹಾಕಿ ಸಾರು. ಹಾಂ, ಸೊ ಅದು ಬೇರೆ ಸಾರು. ರಸಮ್, ಅದು ರಸಮ್, ಇದು ಕಟ್ಟು, ಅದು ಬೇರೆ, ಇದು ಬೇಳೆ, ಇದು ಒಬ್ಬಟ್ಟು ಸಾರು. ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಇವತ್ತು ಇನ್ನೊಂದು ಬೇರೆ ಸ್ಪೆಷಲ್ ಮಾಡಿದ್ದಾರೆ. ಏನದು ಕೊಡಿ.
ನಮ್ಮಮ್ಮ ಈ ಥರ ಕುರುಕ್ ತಿಂಡಿ ಮಾಡೋದ್ರಲ್ಲಿ ಫೇಮಸ್ಸು. ಚಕ್ಲಿ ಮಾಡಿದ್ದಾರೆ ಇವತ್ತು. ನಾವು ರೆಸ್ಟ್ ಮಾಡಿ ಅಂತ ಹೇಳಿದರೆ ನಮ್ಮಮ್ಮ ಈ ಕೆಲಸ ಎಲ್ಲ ಮಾಡಿದ್ದಾರೆ. ತಪ್ಪು ಮಮ್ಮಿ ನೀವು ಮಾಡಿರೋದು. ರೆಸ್ಟ್ ಮಾಡಬೇಕು ತಾನೇ ನೀವು? ಏನೋ ಮಾಡು. ಹಾಂ, ಸೊ ಚಕ್ಲಿ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ರೀ. ಚೆನ್ನಾಗಿದೆ. ಏನಾದರೂ ತಿನ್ನಬೇಕು ಅನಿಸಿದಾಗ ಈ ಥರ ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು. ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಆಚೆ ಕಡೆ ಎಲ್ಲಾದರೂ ನಾವು ಹೋಗ್ತೀವಲ್ಲ, ಸೊ ಆವಾಗ ಒಂದು ಚಕ್ಲಿ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ನನಗೆ. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು 150 ರುಪೀಸ್ಗೆ 100 ರುಪೀಸ್ಗೆ ತೊಗೊಂಡು ತಿನ್ನೋದು ನನಗೆ ಈ ಥರ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರ ಮನೇಲೇ ಮಾಡಿಕೊಟ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ತೃಪ್ತಿಯಾಗೂ ಕೂಡ ತಿನ್ಬೋದು. ಆ್ಯಂಡ್ ನಮಗೂ ಹೆಲ್ತ್ಗೂ ತುಂಬ ಚೆನ್ನಾಗಿರುತ್ತೆ. ಸೊ ಹೆಂಗೆ ಯಾವ ಎಣ್ಣೆಲಿ ಮಾಡ್ತಾರೆ, ಸೊ ಇದೆಲ್ಲ ಆಚೆ ಕಡೆ ಹೆಂಗೆ ಮಾಡ್ತಾರೆ ಗೊತ್ತಾಗೋದಿಲ್ಲ ಅಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಆರಾಮಾಗೆ ಒಂದಷ್ಟು ದಿನವೂ ಇಟ್ಕೊಂಡು ತಿನ್ಬೋದು. ಥ್ಯಾಂಕ್ಸ್ ಮಮ್ಮಿ. ಆ್ಯಂಡ್ ನಮ್ಮ ಮನೇಲಿ ಒಂದು ಚಿಕ್ಕ ಪಾಪು ಇದೆ. ಚಿಕ್ಕ ಪಾಪು ಅಂತಂದರೆ ನಮ್ಮಪ್ಪ ಚಕ್ಲಿ, ಕೋಡ್ಬಳೆ ಇದೆಲ್ಲನೂ ಡಬ್ಬದಲ್ಲಿ ಹಾಕೊಂಡು ಹೋಗೋದು. ಇವಾಗ ಇದನ್ನೆಲ್ಲನೂ ಒಂದು ವಾರನೂ ಇಲ್ಲ, 1-2 ಡೇಸಲ್ಲಿ ಖಾಲಿ. ಡ್ಯಾಡಿ ಇಲ್ಲ, ಈ ಸತಿ ನಾನು ಕೊಡೋಲ್ಲ, ಇಟ್ಕೊಂಡಿರ್ತೀನಿ. ಇಲ್ಲ, ಫೈನ್. ಸೊ ಶೇರಿಂಗ್ ಇಸ್ ಕೇರಿಂಗ್ ಅಲ್ವಾ? ಸೊ ಶೇರ್ ಮಾಡಿ ತಿನ್ನೋಣ ಅಲ್ವಾ ಮಮ್ಮಿ? ತಿನ್ನೋದಕ್ಕೋಸ್ಕರನೇ ಮಾಡಿರೋದು. ಅರ್ಧ ನಿಮ್ಮಪ್ಪ ಖಾಲಿ ಮಾಡ್ತಾರೆ, ಅರ್ಧ ನೀವು ಖಾಲಿ ಮಾಡಿ. ಹಾಂ. ಆ್ಯಂಡ್ ಅನಿಗೆ ತುಂಬ ಫೇವ್ರೆಟು ಚಕ್ಲಿ ಮಾಡಿಸ್ಕೊಂಡು ಹೇಳಿ ಮಾಡಿಸ್ಕೊಂಡು ತಿಂತಾರೆ. ಚಕ್ಲಿ ಇಷ್ಟ. ಆ್ಯಂಡ್ ರಸಮು ಇಷ್ಟ. ಆ್ಯಂಡ್ ರಸಮೆಲ್ಲ ಇಷ್ಟ. ಫೈನ್. ಸೊ ಇವಾಗ ಸ್ವಲ್ಪ ನಾನು ಚಕ್ಲಿ ಎಲ್ಲ ತಿಂದು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಆಮೇಲೆ ಊಟ ಮಾಡೋದು ಅಷ್ಟೇ. ಇನ್ನೇನೂ ಇಲ್ಲ ನನಗೆ ಇವತ್ತು ಪ್ರೋಗ್ರಾಮು. ನಮ್ಮಮ್ಮ ಇವಾಗ ಟೀ ಕುಡಿದು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ, ಟಿ ವಿ ನೋಡ್ತಿದ್ದಾರೆ. ಸ್ವಲ್ಪ ಆರಾಮಾಗಿ ಟಿ ವಿ ನೋಡಿ ಆಯಿತಾ. ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ಬರ್ತೀನಿ, ಆಮೇಲೆ ಊಟ ಮಾಡಿಕೊಂಡು ಬೇಗ ಮಲ್ಕೊಳ್ಳೋಣ ಇವತ್ತು. ಓಕೆನಾ? ಓಕೆ. ಸೊ ಗಾಯ್ಸ್, ಸೊ ಇವಾಗ ಡಿನ್ನರ್ ಟೈಮ್. ಸೊ ಊಟ ಮಾಡಿ ಮಲ್ಗೋದು ಅಷ್ಟೇ ಇವತ್ತಿನ ಪ್ರೋಗ್ರಾಮು. ಜಾಸ್ತಿ ಇವತ್ತು ನನಗೇನು ಮನೇಲಿ ಕೆಲಸ ಏನು ಜಾಸ್ತಿ ಇರಲಿಲ್ಲ. ಎಸ್, ಅಫ್ಕೋರ್ಸ್ ಆಫೀಸಲ್ಲಿ ತುಂಬಾ ಕೆಲಸ ಆಯಿತು. ಆ್ಯಕ್ಚುಲಿ ನಂಗೆ ತುಂಬಾ ಟಯರ್ಡ್ ಆಗ್ತಿದೆ. ಬಿಕಾಸ್ ನನಗೆ ಕೆಲಸ ಮಾಡಬೇಕಾದ್ರೆ ಗೊತ್ತಾಗೋದಿಲ್ಲ. ಸೊ ಅದಾದಮೇಲೆ ಎಫೆಕ್ಟ್ಸ್ ಗೊತ್ತಾಗುತ್ತೆ ಎಷ್ಟು ಟಯರ್ಡ್ ಆಗಿರುತ್ತೆ ಅಂತ. ಸೊ ಹಾಗಾಗಿ ಇವಾಗ ಊಟ ಮಾಡಿ ಮಲ್ಕೊಳ್ತೀನಿ ಅಷ್ಟೇ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾಳೆಯಿಂದ ಇನ್ನು ಮಾಮೂಲಿ ರೂಟೀನ್ ಇದ್ದೇ ಇರುತ್ತೆ. ಆ್ಯಂಡ್ ಯಾಕೋ ಸ್ವಲ್ಪ ನನಗೂ ಒಂಥರ ಚಳಿ ಫೀವರಿಶ್ ಥರ ಅನ್ನಿಸ್ತಿದೆ. ಮಮ್ಮಿ, ನಿಮ್ಮ ಜ್ವರ ಎಲ್ಲ ನನಗೆ ಅಂಟಿಸಿದ್ದೀರಾ? ಇಲ್ಲ, ಇವಾಗ ಆ್ಯಕ್ಚುಲಿ ವೈರಲ್ ಫೀವರ್ ಬರ್ತಿದೆ ಅಂತೆ. ತುಂಬ ಹುಷಾರಾಗಿರಿ, ಬಿಸಿನೀರು ಕುಡೀರಿ, ಆ್ಯಂಡ್ ಬೆಚ್ಚಗಿರೋ ಊಟ ಮಾಡಿ. ಸಿಮ್ಟಮ್ಸ್ ಬಂದು ತಲೆನೋವು ಆ್ಯಂಡ್ ಚಳಿ ಆಗೋದು ಆ್ಯಂಡ್ ವಾಮಿಟ್ ಸೆನ್ಸೇಷನ್ ಆಗೋದು. ಸೊ ಈ ಥರದ್ದೆಲ್ಲ ಆಗ್ತದೆ. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ದಯವಿಟ್ಟು ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಮೆಡಿಸನ್ಸ್ನ ತೊಗೊಳ್ಳಿ. ಓಕೆನಾ? ಆಮೇಲೆ ತೀರಾ ಎಕ್ಸ್ಟ್ರೀಮ್ಗೆ ಆಗೋ ತನಕ ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಚಿಕ್ಕದಲ್ಲಿದ್ದಾಗೇ ತೋರಿಸ್ಕೊಂಡು ವಾಸಿ ಮಾಡ್ಕೊಳ್ಳಿ. ಸೊ ಹುಷಾರಾಗಿರಿ, ಬಿಕಾಸ್ ಇವಾಗ ಕ್ಲೈಮೇಟ್ ಬೇರೆ ಚೇಂಜ್ ಆಗ್ತದೆ. ಎಸ್, ಅಫ್ಕೋರ್ಸ್ ಇವಾಗೆಲ್ಲ ಚಳಿ ಇತ್ತು, ಇವಾಗ ನೆಕ್ಸ್ಟ್ ಸಮ್ಮರ್ ಬರುತ್ತೆ. ಸಮ್ಮರ್ ಬಂದಾಗ ಆ್ಯಸ್ ಯೂಶ್ವಲ್ ಎಲ್ಲನೂ ಕ್ಲೈಮೇಟ್ ಚೇಂಜಿಂದ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ, ಸರಿನಾ? ಸೊ ಇವಾಗ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.